ಇವ್ರ ಮನೆ ಮುಂದೆ ಫುಲ್ ಹಾರರ್ ಏನಂತ ಹೇಳಿದ್ರೆ ಆ ಬ್ಯಾನರ್. ಚೆನ್ನಾಗಿರೋರು ಮೆಸೇಜ್ ಮಾಡಿ ಸರಿ. ಚೆನ್ನಾಗಿರೋರ ಮಾತ್ರ ಅಕ್ಸೆಪ್ಟ್ ಮಾಡೋದು, ಅದಕ್ಕೆ ಚೆನ್ನಾಗಿರೋ ಮೆಸೇಜ್ ಹೇಳಿಲ್ಲ. ನನ್ನ ಬಾಯ್ ಫ್ರೆಂಡ್ ಇಲ್ಲ ಅಂತ ಅಂದಿದ್ದೀನಿ, ಎಲ್ಲ ಓಡಾಡೋಣ ಅಂದ್ರೆ 10 ಮಿನಿಟ್ಸ್ ಅಂತ ಹೇಳಿ 1 ಅವರ್ ಆಯಿತು. ಇಲ್ಲ ತರಕಾರಿ ಕಟ್ ಮಾಡ್ತಿದ್ದಾರೆ. ಆಯ್ತು, ಟೊಮೆಟೊ ಕಟ್. ಮನುಷ್ಯತ್ವ ಇರ್ಬೇಕು ಅಷ್ಟೇ ಸರ್. ಮನುಷ್ಯತ್ವ ಎಲ್ಲಾದ್ರೂ ಇರುತ್ತೆ. ಅವ್ರ ಹುಡುಗಿ ಫೋಟೋ ತೋರಿಸಿದ ನಮ್ಮ ನಮ್ಗೆ. ನಿಂಗೆ ಆಲ್ರೆಡಿ ಲವರ್ ಇದಲ್ಲ, ಮೇ ಬಿ ನಿನಗೆ ಕಾಣಿಸ್ತಾ ನಾಯಿ ಬುದ್ಧಿ ಇರ್ಬೇಕು. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರಾಕ್ ಕನ್ನಡತಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿಡಿಯೋ ಏನಂತ ಹೇಳಿದ್ರೆ, ಆಫ್ಟರ್ 2 ಇಯರ್ಸ್ ಆದಮೇಲೆ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಹೇಗಿರುತ್ತೆ ಏನು ನೋಡೋಣ ಬನ್ನಿ. ಫೈನಲಿ ಇವ್ರ ಮನೆ ಹತ್ರ ಬಂದಿದ್ದೀನಿ. ಸೊ ಬನ್ನಿ ಅವ್ರ ಮನೆ ಹೋಗೋಣ. ಈ ಟ್ರಾಫಿಕಲ್ಲಿ ಬರೋ ಸ್ವಲ್ಪ ಸೀರಿಯಸ್ ಆಗಿ ಫುಲ್ ಟೈಮ್ ಆಗೋಯ್ತು. ಹೆಂಗೆ ರೆಡಿ ಆಗಿದ್ದಾಳ ಇಲ್ವಾ ನೋಡೋಣ. ಕಾವೇರಿ ರೆಡಿ ಆಗ್ತಾ ಇದ್ದೀನಿ. ಫೈನಲಿ ರೆಡಿ ಆಗ್ತೀನಿ. ರೆಡಿ ಆದ್ಮೇಲೆ ತೋರಿಸು. ಟೈಮ್ ಆಗಿದೆ ಅಕ್ಕ, ಇನ್ನೂ ರೆಡಿನೇ ಆಗಿಲ್ಲ. ಇವಾಗಿನ ಸ್ನಾನ ಮಾಡ್ಕೊಂಡು ಬಂದೆ, ರೆಡಿ ಆಗ್ತೀನಿ ಅಂತ ಕತೆ ಹೇಳ್ತಾ ಇದ್ದಾಳೆ. ವಿಡಿಯೋ ಮಾಡಕ್ ಹೋಗೋದಕ್ಕೆ ಸ್ನ್ಯಾಕ್ಸ್ ಎತ್ಕೊಂಡು ಬರ್ತಾಳಂತ. ಸ್ನ್ಯಾಕ್ಸ್ ಎತ್ಕೊಂಡು ಹೋಗ್ತಾ ಇದ್ವಿ. ನಾವು ಪಾರ್ಕ್ ಎಲ್ಲ ಹೋದಾಗ ಚಿತ್ರಾನ್ನ ಅಂತೆ, ಪುಳಿಯೋಗರೆ ಅಂತೆ ಎಲ್ಲ ಮಾಡ್ಕೊಂಡು ನಾವು ಪಾರ್ಕಿಗೆ ತಿನ್ನಕ್ ಹೋಗ್ತಿದೀವಿ. ಆಗಿದ್ರೆ ಇವ್ರ ಮನೆ ಮುಂದೆ ಫುಲ್ ಹಾರರ್ ಏನಂತ ಹೇಳಿದ್ರೆ ಆ ಬ್ಯಾನರ್. ಫುಲ್ಲು ಭಯ ಪಡ್ಕೊಂಡ್ಬಿಟ್ರಿ. ಮಾರ್ನಿಂಗ್ ಬಂದಿದ ತಕ್ಷಣ ಅದೇ ದರ್ಶನ. ಏನ್ ಹಾರರ್ ಆಗಿದೆ ಅಪ್ಪ ಅದು. ಇವಾಗ ಪಾರ್ಕ್ ಹೋಗೋಣ. ಮಾಡಿ ಫಸ್ಟಿಂದ ಹೇಳಿ, ಫಸ್ಟಿಂದ ನೋಡಿ ಫ್ರೆಂಡ್ಸ್. ಇವಳ ಹೆಸರು ಕಾವೇರಿ ಅದಡಿ ಅಂತ. ಅಂದ್ರೆ ತುಂಬಾ ಚೆನ್ನಾಗಿದ್ದಾಳೆ. ನೀವು ಚೆನ್ನಾಗಿರೋರು ಮೆಸೇಜ್ ಮಾಡಿ ಸರಿ. ಚೆನ್ನಾಗಿರೋರ ಮಾತ್ರ ಅಕ್ಸೆಪ್ಟ್ ಮಾಡೋದು, ಅದಕ್ಕೆ ಚೆನ್ನಾಗಿರೋ ಮೆಸೇಜ್. ಹೇಳಿಲ್ಲ. ನನ್ನ ಬಾಯ್ ಫ್ರೆಂಡ್ ಇಲ್ಲ ಅಂತ ಅಂದಿದ್ದೀನಿ, ಎಲ್ಲ ಓಡಾಡೋಣ ಅಂದ್ರೆ. ಅದಕ್ಕೆ ಯಾರು ಓಡಾಡೋರು ಬಾಯ್ ಫ್ರೆಂಡ್ ನೋಡಿ. ಯಾರಾದ್ರೂ ಕಾವೇರಿ ಜೊತೆ ಕಮಿಟ್ ಆಗೋ ಆಗಿದ್ರೆ ಸುಮ್ನೆ DM ಮಾಡಿ. ಸುಮ್ನೆ ಕಮಿಟ್ ಅಲ್ಲ, ಮದ್ವೆ ಆಗ್ತಿರಂತ ಅಂದ್ರೆ ಮಾತ್ರ. ಹೇಳೋದು ನಾ ಹಂಗೆ ಸುಮ್ನೆ ಕಮಿಟ್ ಆಗಲ್ಲ, ಮದ್ವೆ ಆಗೋಗಿದ್ರೆ ಮಾತ್ರ. ನೋಡಿ, ಇಂಟ್ರೆಸ್ಟ್ ಇದ್ರೆ ಕಾವೇರಿನ ಮದ್ವೆ ಆಗೋದಕ್ಕೆ DM ಮಾಡಿ. ಇನ್ನೊಂದು ವರ್ಷದೊಳಗಡೆ ಮದ್ವೆ ಮಾಡ್ಬಿಡುವ. ಕ್ವಾಲಿಟೀಸ್ ಫಸ್ಟ್, ಆಮೇಲೆ ಆಸೆ ಅಲ್ಪ ಸ್ವಲ್ಪ ಇದ್ರೆ ಓಕೆ, ಮ್ಯಾನೇಜಬಲ್. ಅವರೇ ದುಡ್ಡು ಯೂಟ್ಯೂಬ್ ಬ್ಲಾಗ್ ಅಲ್ಲ, ಮ್ಯಾರೇಜ್ ಲಾಗ್ ಅಲ್ಲ. ಓದಿರ್ಬೇಕು. ಮೇಯ್ನು ಮನುಷ್ಯತ್ವ ಇರ್ಬೇಕು ಅಷ್ಟೇ ಸರ್. ಮನುಷ್ಯತ್ವ ಎಲ್ಲಾದ್ರೂ ಇರುತ್ತೆ. ಎಲ್ಲರಿಗೂ ಇರಲ್ಲ. ಎಲ್ಲರಿಗೂ ಇರಲ್ವಾ? ಮೇ ಬಿ ನಿನಗೆ ಕಾಣಿಸ್ತಾ ನಾಯಿ ಬುದ್ಧಿ ಇರ್ಬೇಕು, ನಿಯತ್ತಾಗಿರ್ಬೇಕು. ಅಂದ್ರೆ ಒಟ್ನಲ್ಲಿ ಒಂದು ನಾಯಿ ಬೇಕು ಅಂತ ಹೇಳ್ತಾರೆ. ನನ್ಗೆ ಯಾಕೋ ಡೌಟ್ ಆಗ್ತೈತೆ, ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೀನ ಮದ್ವೆದ್ ಮಾಡ್ತಿದ್ದೀನ ಅಂತ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಸರ್ಚ್ ಮಾಡಿ. ಏನ್ರು ಮಾಡ್ತಿದ್ದೀರಾ? ಅವ್ರ ಹುಡುಗಿ ಫೋಟೋ ತೋರಿಸಿದ ನಮ್ಮ ನಮ್ಗೆ. ನಿಂಗೆ ಆಲ್ರೆಡಿ ಲವರ್ ಇದಲ್ಲ, ಶಾಬಾಷ್. ಉಂಡು ಮನೆ ಎಲ್ಲ ದೊಡ್ಡವರು ಬಿಡೋ, ಇಲ್ಲಿರೋರು ತಲೆ ಕೆಡಿಸ್ಕೋಬೇಡ. ಯಾರ್ಯಾರು ಬೇಕೋ ಫಾಲೋ ಮಾಡ್ಕೊಂಡು ಕ್ಯಾಮ್ರಾಮನ್ ಎಲ್ಲ ಬಿರಿಯಾನಿ ತಿನ್ಬೇಕಿತ್ತು. ಅವರಿಗೂ ವೆಜ್ಜು, ಇನ್ನೊಬ್ಬರ ಫಸ್ಟ್ ತೋರಿಸಲ್ಲ ಅವ್ರು ವೆಜ್ಜು. ಏನು ಮಾಡೋದು? ನಾವಿದ್ರು ಪ್ಯೂರ್ ನಾನ್ ವೆಜ್, ಏನು ಹೇಳ್ತಾರೆ, ನಾನ್ ವೆಜಿಟೇರಿಯನ್. ಇವರು ವೆಜಿಟೇರಿಯನ್. ಸೊ ಹೌದು, ಏನು ಮಾಡೋದು? ಗೋಬಿ ತಿಂತ ಇದ್ದ. ಗೋಬಿ ತಿಂತಿಲ್ಲ ಅವಳು, ಸೋಯಾ ಬೀನ್ಸ್. ನಾವಿಬ್ರು ಗೋಬಿಯಾ? ಟೋಟಲಿ ಡ್ಯಾನ್ಸ್ ಮಾಡಿ ನಿಜವಾಗ್ಲೂ ಸುಸ್ತಾಗಿ ಹೋಗಿದೆ. ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡಿಕೊಂಡು ನಾವು ಹೋಗಬೇಕಿತ್ತು ಹೊರಗಡೆ. ಅಲ್ಲೋಗಿ ಪ್ರಾಕ್ಟೀಸ್ ಮಾಡಿದ್ದು ತುಂಬ ಲೇಟ್ ಆಗೋಯಿತು. ಆ್ಯಂಡ್ 2 ಸಾಂಗ್ಸ್ ಅಷ್ಟು ಪರ್ಫೆಕ್ಟ್ ಆಗಿಲ್ಲ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಪರ್ಫೆಕ್ಟಾಗಿ ಬಂದಿದೆ.
ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀವಿ ನೋಡಿ. ಹೇಗಿದೆ ಗೋಬಿ? ನೈಸ್, ಚೆನ್ನಾಗಿದೆಯಾ? ಅಕ್ಕ ಫುಲ್ ಬ್ಯುಸಿ ಆಗೋದು. ಗೋಬಿ ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿದೆ. ಮಾಡಿದವ್ರು ಆಂಟಿ ಅಲ್ಲೇ ಇದ್ದಾರೆ ನೋಡಿ. ದಾರ ಶೂರ ಕರಣಿ ಅಮೌಂಟ್ ಪೇ ಮಾಡ್ತಾ ಇದ್ದಾರೆ. ಇವತ್ತಿನ ಗೋಬಿ ಪಾರ್ಟಿ ಇದೆ. 200 ಆಯ್ತಾ? ಆಕ್ಚುಲಿ ಇವರು ನಮ್ಮ ಮನೆ ಅತಿಥಿ, ಅದಕ್ಕೆ ಓ ಮೈ ಗಾಡ್, ಅತಿಥಿ ದೇವೋ ಭವ. ಗೋಬಿ ಕೊಡ್ತಿದ್ದಾರೆ 100 ಇವತ್ತು. ಆಯ್ತಲ್ವಾ? ಚಳಿ ಐಸ್ ಕ್ರೀಮ್. ಓಕೆ, ನಾವು ಫಾಂಟಾ ತಗೊಂಡಿದ್ದೀವಿ. ಇನ್ನು ಅವ್ರು ಸ್ಲೋ ಮೋಷನ್ ತುಂಬಾ, ಅದಕ್ಕೆ ಸ್ಲೋ ಆಗಿ ಹೋಗಿ ಸ್ಲೋ ಮೋಷನ್ ಕಾವೇರಿ. ನಾವೆಲ್ಲ 4 ಪ್ಲೇಟ್ ತಿಂದ್ರು ಅವ್ರು ಇನ್ನೂ ಅರ್ಧ ಪ್ಲೇಟ್ ಖಾಲಿ ಮಾಡಿರ್ತಾರೆ. ಎಂಜಾಯ್ ಮಾಡ್ಕೊಂಡು ತಿನ್ಬೇಕು. ಎಂಜಾಯ್ ಕಾವೇರಿ, ಎಂಜಾಯ್. ಹಂಗೆ ತಿನ್ನೋದು, ಎಂಜಾಯ್ ಮಾಡ್ಕೊಂಡು. ಫುಡ್ಡು ಎಂಜಾಯ್ ಮಾಡಿಕೊಂಡು, ಗೋಬಿನೂ ಎಂಜಾಯ್ ಮಾಡಿಕೊಂಡು, ಏನು ತಿಂದ್ರೂ ಕಾವೇರಿ ಎಂಜಾಯ್ ಮಾಡಿಕೊಂಡೇ ತಿನ್ನೋದು. ಓಕೆಮ್ಮ. ಒಳಗಡೆ ಇರೋದು ಹೌದಾ? ಬೆಳ್ಳುಳ್ಳಿ ಅಲ್ಲ, ಮೇಲೆ ಬಿಟ್ಕೊಂಡು ತಿನ್ಬೋದು ತಾನೇ. ಏನೋ ಇದೆಲ್ಲ ಸರ್ಕಸ್ ಮಾಡಬೇಕು ಅಂದ್ರೆ ಈ ಸಿಪ್ಪೆ ಬಾಯಿ ಸಿಗ್ಬಾರ್ದು, ಚೆನ್ನಾಗಿರಲ್ಲ ಅಂತ. ಅಂದ್ರೆ ಪೇಸ್ಟ್ ಮಾಡ್ತಿರಲ್ವಾ, ಪೇಸ್ಟ್ ಆಗಲ್ಲ, ಫೀಲ್ ಆಗುತ್ತೆ. ನನಗೆ ಇಷ್ಟ ಆಗಲ್ಲ, ನಿಮ್ಗೆ ಗೊತ್ತಿಲ್ಲ. ಓಕೆ ದೆನ್ ನಾನೇನಿಲ್ಲ, ನಾನು ಏನು ಇಷ್ಟ ಬೇಗ ಒಂದು ಸುಲ್ಬಿಟ್ರ ಅಂತ ಯೋಚನೆ ಮಾಡ್ತೀನಿ. ಅವ್ರಿಗೆ ಗೊತ್ತಾಯ್ತು. ನನ್ಗೆ ಗೊತ್ತಿಲ್ಲ, ಇದು ಸಿಪ್ಪೆ ಬಿಡಿಸ್ಬೇಕಾ ಹಾಗೆ ತಿಂದ್ರೆ ನೋಡಿ ಫ್ರೆಂಡ್ಸ್, ಸಿಪ್ಪೆ ಬಿಡಿಸ್ಬೇಕಾ ಅಂತ ಗೊತ್ತಿಲ್ವಂತೆ ನೋಡಿ. ಇನ್ನು ಎಷ್ಟೊತ್ತಾಗುತ್ತೆ ಅಡುಗೆ? 10 minutes. 10 ಮಿನಿಟ್ಸ್ ಅಂತ ಹೇಳಿ 1 hour ಆಯಿತು. ಇನ್ನು ತರಕಾರಿ ಕಟ್ ಮಾಡ್ತಿದ್ದಾರೆ. ಆಯಿತು, ಟೊಮೆಟೊ ಕಟ್ ಮಾಡೋದು ಎಲ್ಲ ಫುಲ್ ಫ್ರೈ ಮಾಡಿಬಿಟ್ಟು ಚೆನ್ನಾಗಿ. ಓಕೆ, 10 ಮಿನಿಟ್ಸಲ್ಲಿ ಇವರು ನಮಗೆ ಪಲಾವ್ ಮಾಡಿಕೊಡ್ತಾರೆ. ಏನು ಪಲಾವ್ ಮಾಡಿಕೊಡ್ತಿದ್ದೀರಾ? ಪೀಸ್ ಪಲಾವ್. ಪೀಸ್ ಪಲಾವ? ಇದ್ಯಾವುದು ಪೀಸ್ ಪಲಾವ್? ಬಟಾಣಿ ಪಲಾವ್. ಬಟಾಣಿ ಪಲಾವ್ನ ಪೀಸ್ ಪಲಾವ್ ಅಂತ ಕರೀತಿದ್ದಾರೆ. ಏನೇನೋ ಕಂಡುಹಿಡಿತಿದ್ದಾರಪ್ಪ. ಯಾವಾಗ ಬರಬೇಕು? ಅದಕ್ಕೆ ಆದ್ಮೇಲೆ ಬನ್ನಿ. ಹಾಂ, ಬಂದು ತಿನ್ಕೊಂಡು ಹೋಗೋದಾ? ಓಕೆ, ಇವ್ರು ಪ್ರಿಪೇರ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಹೇಗಿದೆ ಏನು ಅಂತ ನಾವೇ ಹೇಳೋದು ತಿಂದ್ಬಿಟ್ಟು. ಎಷ್ಟು ಚೆನ್ನಾಗಿ ಕುಸುಮ. ಏನು ಪಲಾವ್? ಪೀಸ್ ಪಲಾವ್. ಪೀಸ್ ಪಲಾವ್ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ನೆಕ್ಸ್ಟ್ ತುಂಬ ಚೆನ್ನಾಗಿದ್ರು. ಹಾಂ, ಯಾವಾಗೂ ನಾನು ಪೀಸ್ ಪಲಾವ್ ನೆನಪಾಗ್ತಿದ್ದು, ಕುಸುಮ ಮಾಡಿದ ಪಲಾವ್ ಇಷ್ಟ. ಅಷ್ಟು ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮ್ ಇವ್ರದೇ ಕುಕಿಂಗ್ ವಿಡಿಯೋ ಪೀಸ್ ಪಲಾವ್ದು. ಓಕೆ, ಬಟ್ ಇವಾಗ ತೋರ್ಸಲ್ಲ. ನೆಕ್ಸ್ಟು ಚೆನ್ನಾಗಿದ್ರೆ, ಟೇಸ್ಟ್ ಚೆನ್ನಾಗಿದ್ರೆ ಪೀಸ್ ಪಲಾವ್ ನೆಕ್ಸ್ಟ್ ಟೈಮ್. ಪೀಸ್ ವಿತ್ ಮಶ್ರೂಮ್. ಪೀಸ್ ವಿತ್ ಮಶ್ರೂಮ್ ಪಲಾವ್ ನೆಕ್ಸ್ಟ್ ಟೈಮ್. ಬಿಸಿ ಬಿಸಿ ಭೋಜನ ರೆಡಿ ಆಗಿದೆ. ಫುಲ್ ಮಸಾಲೆ ಎಲ್ಲ ಮೇಲೆ ತಂದ್ಬಿಟ್ಟಿದೆ, ಅದಕ್ಕೆ ಮಿಕ್ಸ್ ಮಾಡ್ತೀವಿ. ನೋಡೋಣ, ಟೇಸ್ಟ್ ಮಾಡಿ ರಿವ್ಯೂ ಕೊಡುವ ಹೇಗಿದೆ ಅಂತ ಹೇಳ್ಬಿಟ್ಟು. ಕಾವೇರಮ್ಮ ಫುಲ್ ಬಿಸಿ. ಖಾರ ಹೆಂಗಿದೆ? ಸಖತ್ತಾಗಿದೆ. ಆನೆಸ್ಟ್ ರಿವ್ಯೂ ಕೊಡು, ಹೆಂಗಿದೆ? ಟೇಸ್ಟ್ ಚೆನ್ನಾಗಿದೆ, ಬಟ್ ನಾನು ಖಾರ ತಿನ್ನಲ್ಲ, ಹೊಟ್ಟೆ ನೋಡ್ತಿದೆ ಅಷ್ಟೇ. ಆ್ಯಕ್ಚುಲಿ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಖಾರ ಅಂತ ನಮಗೇನು ಅನಿಸಲ್ಲ. ನಾವು ಸಿಕ್ಕಾಪಟ್ಟೆ ನಾನು ಖಾರ ತಿಂತೀನಿ. ನೀವು ಖಾರ ತಿನ್ನಲ್ಲ? ತಿಂತೀನಿ. ಸೊ ನಮಗೇನು ಖಾರ ಅನ್ನಿಸ್ತಿಲ್ಲ, ಬಟ್ ಇವಳಿಗೆ ಮಾತ್ರ ಖಾರ ಅನ್ನಿಸ್ತಿದೆ. ನನಗೆ ಚೆನ್ನಾಗಿದೆ ಅಪ್ಪ, ನನಗೆ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಹೆಂಗೆ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ತುಂಬ ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್ ನಾನು ಕಾವೇರಿನ ಮೀಟ್ ಮಾಡಿದ್ದು. ಆ್ಯಂಡ್ ಓಲ್ಡ್ ಫ್ರೆಂಡ್ ಯಾವತ್ತಿದ್ರು ಬೆಸ್ಟ್, ಒಂಥರ ಫೀಲ್ ಆಗುತ್ತಲ್ವ ಆ ಥರ. ಸೊ ಅಂದ್ಕೊಂಡಂಗೆ ನಾವು ಅಷ್ಟು ಇವತ್ತೇನು ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಲಿಲ್ಲ. ಬಟ್ ನನಗಂತೂ
ಇವತ್ತು ನಾನು ವಿನುತಾ ಹಾಗೂ ಕಾವೇರಿನ ಮೀಟ್ ಮಾಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಈ ವಿಡಿಯೋನ ಇಲ್ಲಿಗೆ ನಾನು ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.